ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಆಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಸೂರ್ಯ ಹೇಳ್ತಿರ್ತಾರೆ, ಏನೋ ಇದೆಲ್ಲ ಏನೋ ಮಾಡ್ತಿದ್ಯಾ ಅಂತ ಕೇಳ್ತಾಗ, ಅಯ್ಯೋ ಇದೆಲ್ಲ ಪಾರ್ಟಿ ಕೊಣೋ ಬಾರೋ ಇದೆಲ್ಲ ಇದ್ದಿದ್ದೆ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಇಲ್ಲ ಕೊಣೋ ಮೀನಾ ಇದ್ದಾಳೆ ನಾನು ಬರಲ್ಲ ಅಂತ ಹೇಳಿ ಅವನು ಸೂರ್ಯ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಏನಾಗಲ್ಲ ಬಾ ಎಲ್ರಿಗೂ ಗೊತ್ತು ಈ ವಿಷಯ ಅಂತ ಹೇಳಿದಾಗ, ಅಯ್ಯೋ ನಾನು ಬರಲ್ಲ ನೀವುಂಟು ಅವರುಂಟು ಏನಾದರೂ ಮಾಡ್ಕೊಳ್ಳಿ, ನಿಮಗೆಲ್ಲ ಏನು ಕೆಲಸ ಇಲ್ವೇನೋ ಯಾಕ್ರೋ ಇಲ್ಲೆಲ್ಲ ಬಂದಿದ್ದೀರಾ ಅಂತೇಳಿ ಸೂರ್ಯ ಎಲ್ರಿಗೂ ಕೇಳ್ತಿರ್ಬೇಕಾದ್ರೆ, ಅಯ್ಯೋ ಅವನು ಕುಡಿಸ್ತಿದ್ದಾನೆ ಅದಕ್ಕೆ ಕುಡ್ತಿದ್ವಿ ನೀನು ಬಾ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ನಾನು ಬರಲ್ಲ ಅಲ್ಲಿ ಚೈತ ಹೇಳ್ತಿರ್ತಾನೆ, ನೀನು ಕೊಟ್ಟಿದ್ದು ದುಡ್ಡೆಲ್ಲ ಕಣೋ ಇದೆಲ್ಲ ಮಾಡ್ತಿರೋದು, ಬಾ ನೀನು ಬರ್ದೆ ಹೆಂಗಿರುತ್ತೆ ಬಾ ಇಲ್ಲಿ ಸೂರ್ಯ ರೆಸ್ಟೋರೆಂಟ್ ಅಂತ ಬಾರ್ ಅಂತ ಹೇಳಿ ಓಪನ್ ಮಾಡ್ತೀನಿ ಬಾರೋ ಇಲ್ಲಿ ಅಂತ ಹೇಳಿ ಹೇಳ್ದಾಗ, ನಾನು ಬರಲ್ಲ ಕಣೋ ಮೀನಾ ಇದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಅಲ್ಲಿಂದ ಹೊಟ್ಟೋಗ್ತಾನೆ, ನೀವೇನಾದರೂ ಮಾಡ್ಕೊಳ್ಳಿ ಅಂತೇಳಿ ಸೂರ್ಯ ಅಲ್ಲಿಂದ ಹೊಟ್ಟೋದಾಗ ಈ ಕಡೆ ಮೀನಾ ಹಾಗೂ ಅವ್ರ ಅಕ್ಕ ನಿಂತಿರ್ತಾರೆ. ಗೊತ್ತಾಯ್ತಾ ನೀನು ಕೊಟ್ಟಿದ್ದು ದುಡ್ಡೇ ಅಪ್ಪ ಇದೆಲ್ಲ ಮಾಡ್ತಿರೋದು ಅವನು ಶೋಕಿ ಅಂತ ಹೇಳಿ ಹೇಳ್ತಿರ್ತಾಳೆ. ಅದಕ್ಕಿಂತ ಮೀನಾ ಇದ್ದವಳು ಬೇಕಿತ್ತಾ ಇದ್ದಲ್ಲ ನಿಮಗೆ ಅಂತ ಹೇಳಿ ಹೇಳ್ತಿರ್ತಾಳೆ. ನಾನು ಎಷ್ಟೋ ಹೇಳ್ದೆ ಕಣೋ ಅವನಿಗೆ ಕಮ್ಮಿ ದುಡ್ಡಲ್ಲಿ ಖರ್ಚು ಮಾಡೋ ಅಂತ ಕೇಳೇ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಬಿಡಿ ಹೋಗಲಿ ಇದನ್ನೆಲ್ಲ ನಾನು ನೋಡ್ಕೊತೀನಿ ಅಂತ ಸೂರ್ಯ ಹೇಳ್ತಾನೆ. ಬನ್ನಿ ಎಲ್ಲ ಊಟ ಕೂತ್ಕೊಳ್ಳೋಣ ಅಂತೇಳಿ ಊಟ ಕೂತ್ಕೊಂಡಾಗ ಎಲ್ಲರೂ ಕೂಡ ಊಟ ಮಾಡ್ತಾ ಇರಬೇಕಾದ್ರೆ, ಅದೇ ಟೈಮ್ಗೆ ಈ ಕಡೆ ಶ್ವೇತ ಅವ್ರ ದೊಡ್ಡಪ್ಪ ಇದ್ದವ್ರು ಹೇಳ್ತಿರ್ತಾರೆ, ಏನೋ ಇದೆಲ್ಲ ಯಾರೋ ಊಟ ಮಾಡಿಸಿದ್ದು ಯಾರು ಮಾಡಿಸಿದ್ದೆಲ್ಲ ಬನ್ನಿ ಇಲ್ಲಿ ಅಂತ ಹೇಳಿ, ಊಟ ಚೆನ್ನಾಗಿಲ್ಲ ಬನ್ನಿ ಬನ್ನಿ ಅಂತೇಳಿ ಕರಿತಾ ಇರ್ತಾರೆ. ಸಾಂಬಾರು ಒಳ್ಳೆ ಇದಾಗಿ ಗೊಚ್ಚೆ ಥರ ಆಗಿದೆ, ಈ ಕಡೆ ಪಲ್ಯ ನೋಡಿದ್ರೆ ಕೋಸಂಬರಿ ನೋಡಿದ್ರೆ ಚೆನ್ನಾಗಿಲ್ಲ, ಯಾಕೆ ದೊಡ್ಡಪ್ಪ ಏನಾಯ್ತು ಅಂತ ಬಂದು ಕೇಳಿದಾಗ, ಏನಮ್ಮ ಮಾಡಿಸಿದ್ದೀರ ಊಟ ಒಂಚೂರು ಚೆನ್ನಾಗಿಲ್ಲ, ಯಾರು ಮಾಡಿಸಿದ್ದು ಊಟ ಅಂತೇಳಿ ಕೇಳ್ತಾ ಇರಬೇಕಾದ್ರೆ, ಅದೇ ಟೈಮ್ಗೆ ಎಲ್ಲರೂ ಹೋಗ್ತಿದ್ದೀರಾ ನೀವು ಅಂತ ಕೇಳಿದಾಗ, ಅವ್ನು ಅಷ್ಟೆಲ್ಲ ಮಾತಾಡ್ತಿದ್ದಾನೆ ಇರೋ ಹೋಗಿ ಸಮಾಧಾನ ಮಾಡಿ ಬರ್ತೀನಿ ಅಂತ, ಏನು ಬೇಕಾಗಿಲ್ಲ ಸುಮ್ಮನೆ ತೆಪ್ಪ ಕೂತ್ಕೊಂಡ್ರೆ ಸಾಕು ನೀವು ಅಂತೇಳಿ ಮೀನಾ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಚೇತ ಹೋಗಿ ಕೇಳ್ತಿರ್ತಾನೆ, ಯಾಕೆ ದೊಡ್ಡಪ್ಪ ಏನಾಯ್ತು ಅಂತ ಕೇಳಿದಾಗ, ಯಾರೋ ಮಾಡಿಸಿದ ಊಟ ಅಂತ ಕೇಳಿದಾಗ, ಯಾಕೆ ಏನಾಯಿತು ಅಂತ ಕೇಳ್ತಾ ಇರ್ತಾನೆ. ಅಲ್ಲ ಕಣೋ ನೋಡೋ ಒಳ್ಳೆ ಊಟ ಒಂಚೂರು ಚೆನ್ನಾಗಿಲ್ಲ, ಮಾಡಿಸೋದಿದ್ರೆ ನೀಟಾಗಿ ಮಾಡಿಸ್ಬೇಕಿಲ್ಲ ಮಾಡಿಸ್ಬಾರ್ದು, ಯಾಕೆ ಬೇಕಿತ್ತಾರೆ ನಿಮಗೆ ತಿಪ್ಪೆ ಶೋಕಿ ಎಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ದೊಡ್ಡಪ್ಪ ನಾನೇನು ತಿಪ್ಪೆ ಶೋಕಿ ಇವತ್ತು ಮಾಡಿದ್ದೀನಿ ಅಷ್ಟೇ, ಇಷ್ಟ ಇದ್ದರೆ ಊಟ ಮಾಡು ಇಲ್ಲಾಂದರೆ ಇಲ್ಲಿಂದ ಎದ್ದೋಗು ನೀನು ಅಂತ ಹೇಳಿ ಈ ಕಡೆ ಚೇತ ಹೇಳ್ತಿರ್ತಾನೆ. ಅದನ್ನೇ ಹೇಳ್ತೀರಿ, ಏನೋ ಹೇಳ್ತಿದ್ದೆ ನೀನು ಗೊತ್ತಾಗೋದಿಲ್ವೇನೋ ನಿನಗೆ, ಬಂದವ್ರಿಗೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು, ಊಟ ಚೆನ್ನಾಗಿದೆ ಏನು ಎತ್ತ ಅಂತ ಎಲ್ಲ ಕೇಳ್ಕೋಬೇಕು, ಬಂದವ್ರನ್ನೆಲ್ಲ ಸಮಾಧಾನ ಮಾಡಬೇಕು, ಅದು ಬಿಟ್ಟು ನೀನು ನೋಡಿದ್ರೆ ಅಲ್ಲಿ ನೋಡಿದ್ರೆ ಕುಡ್ಕೊಂಡು ಕೂತಿದ್ಯಾ, ಊಟ ನೋಡಿದ್ರೆ ಇಷ್ಟು ಕೆಡ್ತಾಗಿದೆ ಅಂತ ಹೇಳಿ ಬೈತಾ ಇರ್ತಾರೆ ಅವ್ರ ದೊಡ್ಡಪ್ಪನೂ ಕೂಡ. ನೀನು ದೊಡ್ಡಪ್ಪ ಅಲ್ಲ ಕಣೋ ನೀನು ಲೋಫರ್ ನೀನು ಅಂತ ಹೇಳಿ ಅವ್ನು ಬೈತಾ ಇರ್ತಾನೆ. ಏನೋ ನನಗೇನೋ ಈ ಥರ ಎಲ್ಲ ಮಾತಾಡ್ತಿದ್ದೆ, ನೀನು ದೊಡ್ಡಪ್ಪ ಅಂತ ಗೊತ್ತಿದ್ರು ಇಷ್ಟೆಲ್ಲ ಮಾತಾಡ್ತಿದ್ದೆ ಅಂತ ಹೇಳ್ಬಿಟ್ಟು ಅಲ್ಲಿರೋದೆಲ್ಲ ಸೇರಿಕೊಂಡು ಅವನಿಗೆ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಅದು ನೋಡಿದ್ದಕ್ಕೆ ಈ ಕಡೆ ಅವ್ರ ದೊಡ್ಡಪ್ಪ ಹೊಡೆದ್ರು ಅಂತ ಹೇಳ್ಬಿಟ್ಟು ಇವನು ಈ ಕಡೆ ಸೂರ್ಯನು ಕೂಡ ಅವ್ರ ದೊಡ್ಡಪ್ಪನಿಗೆ ಹೊಡಿಬೇಕು ಅಂತ ಹೇಳ್ಬಿಟ್ಟು ಹೊಡೆದ್ಬಿಡ್ತಾನೆ. ಅಲ್ಲಿರೋರೆಲ್ಲರೂ ಸೇರಿಕೊಂಡು ಸೂರ್ಯನಿಗೆ ಕಾಲರ್ ಇಟ್ಕೊಂಡು ಅವನು ಕೂಡ ತಳ್ಳಾಡ್ತಿರ್ತಾರೆ. ಅವನನ್ನು ಕೂಡ ಅಲ್ಲಿಂದ ಅವನಿಗೂ ಕೂಡ ಚೆನ್ನಾಗಿ ಹೊಡೆದ್ಬಿಟ್ಟು ಅಲ್ಲಿಂದ ತಳ್ತಾ ಇರ್ತಾರೆ. ಅಲ್ಲಿರೋರೆಲ್ಲರೂ ಬಿಡ್ಸಕ್ಕೆ ನೋಡ್ತಾ ಇದ್ರು ಕೂಡ ಮೀನಾ ಕೂಡ ಬಿಡ್ಸಕ್ಕೆ ನೋಡ್ತಿರ್ತಾಳೆ, ಆಗಿಲ್ಲ ಅವನನ್ನು ಅಲ್ಲಿಂದ ಫಂಕ್ಷನಿಂದ ಅವನ ತಳ್ಳಿಬಿಡ್ತಾರೆ. ಎಲ್ಲರೂ ಕೂಡ ಇನ್ನೊಂದ್ಸಲ ಕಡೆ ಕಾಣಿಸ್ಕೊಂಡ್ರೆ ಸರಿ ಇರಲ್ಲ ನಿನಗೆ ಅಂತ ಹೇಳಿ ಅವನಿಗೆ ಬೈದ್ಬಿಟ್ಟು ಕಳಿಸ್ತಾರೆ. ಮೀನನ್ನು ಕೂಡ ಹೋಗಿ ಸಮಾಧಾನ ಮಾಡ್ತಿರ್ತಾಳೆ, ಏನಾಯ್ತು ಇದೆಲ್ಲ ಬಿಡಿ ಆಯಿತು ಹೋಗಿ ಎಲ್ಲರೂ ಹೋಗಿ ಅಂತ ಹೇಳ್ಬಿಟ್ಟು ಮೀನಾ ಎಲ್ಲರೂ ಕಳಿಸ್ತಾ ಇರ್ತಾರೆ. ಅದಕ್ಕೇ ಈ ಕಡೆ ಅಯ್ಯೋ ಆಗಿದ್ದಾಯ್ತಪ್ಪ, ಅದು ಬೇಕಂತ ಆಗಿಲ್ಲ, ಅದು ಅವರು ಕುಡ್ದಿದ್ದು ನಂದಲ್ಲಿ ಇವನು ಏನೋ ಮಾತಾಡಿದ್ದಾನೆ, ಇದೆಲ್ಲ ಆಗಿದ್ದಾಯ್ತು ಬಂದರೆ ಎಲ್ಲ ಊಟಕ್ಕೆ ಕುತ್ಕೊಳ್ಳೋಣ ಅಂತೇಳಿ ಅವ್ರ ಅಕ್ಕ ಕರಿತಿರ್ಬೇಕು. ಯಾವ ಮುಖ ಇಟ್ಕೊಂಡಕ್ಕ ಊಟಕ್ಕೆ ಕುತ್ಕೋಬೇಕು, ನಮಗಂತೂ ಆಗಲ್ಲ, ನನಗೆ ಇಲ್ಲಿರೋದಕ್ಕೆ ನನಗೆ ಇಷ್ಟ ಆಗ್ತಿಲ್ಲ, ನಾನು ಸೂರ್ಯನ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಮೀನಾ ಹೇಳ್ತಿರ್ತಾಳೆ. ಇಲ್ಲ ಬಾ ಏನಾಗಲ್ಲ ನನಗೆ ಕ್ಷಮಿಸ್ಬಿಡು ಅಂತೇಳಿ ಕರಿತಾ ಇರಬೇಕು. ಇಲ್ಲಕ್ಕ ನೀವು ಏನಾದರೂ ಅಂದ್ಕೊಳ್ಳಿ ನಾನು ಮಾತ್ರ ಊಟಕ್ಕೆ ಕುತ್ಕೊಳ್ಳೋದು ನನಗಾಗಲ್ಲ ಅಂತೇಳಿ ಅವಳು ಮನೆಗೆ ಕರ್ಕೊಂಡು ಹೋದಾಗ, ಮನೇಲಿ ಕುತ್ಕೊ ಏನು ಹೊಟ್ಟೆ ಹಸಿತಿದೆ ನಿಮಗೆ ಅಂತ ಕೇಳಿದೆ, ತುಂಬ ಹೊಟ್ಟೆ ಹಸಿದೆ ಊಟ ತೊಗೊಂಬಾ ಅಂತೇಳಿ ಹೇಳ್ತಿರ್ತಾರೆ. ಅಯ್ಯೋ ಪಾಪ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಆಯಿತು ತೊಗೊಂಬರ್ತೀನಿ ಅಂತ ಹೇಳೋ ಅಷ್ಟರಲ್ಲೇ ಅವ್ರ ಅಪ್ಪನೂ ಕೂಡ ಬರ್ತಾರೆ. ಏನು ಎಲ್ಲರೂ ಇಷ್ಟು ಬೇಗ ಬಂದುಬಿಟ್ರ ಅಂತ ಕೇಳಿದಾಗ, ಅಯ್ಯೋ ಮಾವ ಯಾಕೆ ಕೇಳ್ತೀರಾ, ನಿಮ್ಮ ಮಗುನ ಎತ್ತಿ ಮುದ್ದಾಡ್ಸಿದ್ದೇನು, ಅವ್ರನ್ನ ತಬ್ಕೊಂಡಿದ್ದೇನು ಅಂತ ಹೇಳಿ ಕಡೆ ಆಡ್ಕೊತಾ ಇರ್ತಾಳೆ. ಅವ್ನು ಎಷ್ಟು ಗೌರವದಿಂದ ನೋಡ್ಕೊಂಡ್ರು ಗೊತ್ತಾ, ಹಬ್ಬ ಕೂತಿದ್ದ ಕಡೆ ಎಲ್ಲ ನೀರು ಕೂತಿದ್ದ ಕಡೆ ಎಲ್ಲ ಏನು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಗೊತ್ತಾ, ಹೌದಾ ಇಷ್ಟೆಲ್ಲ ಚೆನ್ನಾಗಿ ಮಾತಾಡ್ಸಿದ್ರ ಅಂತೇಳಿ ಅವ್ರ ಮಾವನು ಕೂಡ ಕೇಳ್ತಿರ್ತಾರೆ. ನೀವು ನೋಡಬೇಕಿತ್ತು ಮಾವ, ನೀವು ಕಣ್ ತುಂಬ್ಕೋಬೇಕಿತ್ತು, ನೀವು ಬರ್ದನೇ ಮಿಸ್ ಮಾಡ್ಕೊಬಿಟ್ರಿ, ನೀವು ಬಂದಿದ್ರೆ ಗೊತ್ತಾಗ್ತಿತ್ತು ನಿಮ್ಮ ಮಗನಿಗೆ ಎಷ್ಟು ರಾಜ್ ಮರ್ಯಾದೆ ಕೊಟ್ಟರು ಅವರು ಅಂದರೆ ಹೇಳೋದಕ್ಕಾಗಲ್ಲ, ಕಣ್ಣು ತುಂಬ್ಕೊಂಡು ನನಗಂತೂ ತುಂಬ ಖುಷಿ ಆಗೋಯ್ತು ಅಂತೇಳಿ ಹೇಳ್ತಿರ್ತಾಳೆ. ಅವಳು ಕೂಡ ಅಲ್ಲಿ ನಡೆದಿರೋ ವಿಷಯ ಅವಳು ಕೂಡ ಏನೂ ಹೇಳ್ದೇನೆ ಎಲ್ಲನೂ ಮುಚ್ಚಿಡೋದಕ್ಕೆ ಅಂತೇಳಿ ಈ ಥರ ಎಲ್ಲ ಹೇಳ್ತಾ ಇರ್ತಾಳೆ. ಅವ್ರನ್ನ ತಬ್ಕೊಂಡು ಮುದ್ದಾಡಿದ್ದೇನು, ನೀರಲ್ಲಿ ಮುಳುಗಿಸಿದ್ದೇನು, ಸಾಂಬಾರಲ್ಲಿ ಮುಳುಗಿಸಿದ್ದೇನು, ಅದೊಂದು ಬಾಕಿ ಇತ್ತು ಮಾವ, ಇದನ್ನೆಲ್ಲ ಮಾಡೋದಕ್ಕೆ ಅಷ್ಟು ಚೆನ್ನಾಗಿ ಮುದ್ದಾಡಿ ಅವ್ರನ್ನ ಹಂಗೆ ಇದು ಮಾಡಿಬಿಟ್ರು ಅವ್ರನ್ನ ಅಂತೇಳಿ ಹೇಳ್ತಾ ಇರ್ತಾರೆ.
ಅದಕ್ಕೇ ಈ ಥರದ್ದೆಲ್ಲ ಹಾಕ್ತಾ ಇರಬೇಕು. ಆವಾಗ ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು ಹೇಳ್ತೀನಿ, ಈ ಥರ ಫಂಕ್ಷನ್ ಎಲ್ಲ ನೀವಿಬ್ಬರು ಅಟೆಂಡ್ ಮಾಡ್ತಾ ಇರಬೇಕು. ಆವಾಗ ನಿಮಗೆ ರಾಜ ಮರ್ಯಾದೆ ಸಿಗೋದು, ಆವಾಗಲೇ ನಿಮಗೆ ಒಂದು ಗೌರವ ಅಂತ ಬರೋದು ಅಂತ ಹೇಳಿ ಅವ್ರ ಮಾವನೂ ಕೂಡ ಗೊತ್ತಿಲ್ಲದೇನೆ ಅವರು ಕೂಡ ಅದೇ ಥರ ಹೇಳ್ತಾ ಇರ್ತಾರೆ. ಅಯ್ಯೋ ಮಾವ ನಿನಗೆ ಗೊತ್ತಿಲ್ಲ ಅಂತೇಳಿ, ಅಲ್ಲ ಸರಿ ಇವ್ನು ಯಾಕೆ ಈ ಥರ ಎಲ್ಲ ಏನೂ ಮಾತಾಡ್ತಾಯಿಲ್ಲ, ನೀನು ಇಷ್ಟೊಂದೆಲ್ಲ ಮಾತಾಡ್ತಿದ್ದೆ, ಇವ್ನಾಗ ಮಾತಾಡ್ತಾ ಇಲ್ಲ ಅಂತ ಹೇಳಿ ಈ ಕಡೆ ಸೂರ್ಯನ ಕಡೆ ಕೇಳ್ತಾ ಇರಬೇಕಾದ್ರೆ ಮೀನಾ ಇದ್ದಳು, ಅಯ್ಯೋ ಪಾಪ ಅವರಿಗೆ ನಾಚಿಕೆ ಆಗಿರಬೇಕು, ಇಷ್ಟೆಲ್ಲ ಮಾಡಿದಾರಲ್ಲ ಅಂತೇಳಿ ಹೇಳ್ತಾ ಇರ್ತಾಳೆ. ಹೌದೌದು, ಅವನಿಗೆ ಅವನು ಒಂಥರ ಹಂಗೆ ಅಪ್ಪ, ಅವ್ನು ಏನೇ ಕೆಲಸ ಮಾಡಿದ್ರು ಹೊಗಳಿದ್ರೆ ಅವನಿಗೆ ಅದು ಇಷ್ಟ ಆಗಲ್ಲ. ಅವನು ಮುಂಚೆಯಿಂದಲೂ ಹಂಗೆ ಇದ್ದಾನೆ, ಈಗಲೂ ಹಂಗೇನೆ ಅವ್ನು ಮಾಡಿರೋ ಕೆಲಸ ಹೊಗಳಿದ್ರೆ ಅವನಿಗೆ ಇಷ್ಟ ಆಗಲ್ಲ ಅಂತೇಳಿ ಹೇಳ್ತಾ ಇರ್ತಾರೆ. ಸರಿ ಆಯಿತು, ಹೋಗಿ ಎಲ್ಲರೂ ಫಂಕ್ಷನ್ಗೆ ಹೋಗಿ ಬಂದಿದ್ದೀರ, ಸ್ವಲ್ಪ ರೆಸ್ಟ್ ಮಾಡಿ ಹೋಗಿ ಅಂತೇಳಿ ಅವ್ರ ಮಾವನು ಕೂಡ ಹೇಳ್ತಾ ಇರ್ತಾರೆ. ಆಯಿತು ಮಾವ ಅಂತೇಳಿ ಅವಳು ಕೂಡ ಈ ಕಡೆ ಮೀನೂ ಕೂಡ ಹೇಳ್ತಾ ಇರ್ತಾಳೆ. ಸರಿ ಆಯಿತು, ನೀವು ರೆಸ್ಟ್ ಮಾಡಿ, ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಅಲ್ಲಿಂದ ಹೊರಟೋಗ್ತಾರೆ. ನೀನು ಕೂಡ ಯಾಕೆ ಹಿಂಗೆಲ್ಲ ಮಾತಾಡ್ತಂತ ನಿಮಗೆ ಗೊತ್ತಾಯ್ತಾ ಅಂತ ಕೇಳಿದಾಗ, ಗೊತ್ತಾಯಿತು ಥ್ಯಾಂಕ್ಸ್ ಅಂತ ಹೇಳಿ ಅವನು ಕೂಡ ಹೇಳ್ತಿರ್ತಾನೆ. ಏನಕ್ಕೆ ಅಂದಾಗ, ನಿನ್ನ ಅಪ್ಪನ ಮುಂದೆ ಏನೂ ನಿಜ ಹೇಳಿಲ್ವಲ್ಲ ಅದಕ್ಕೆ ಅಂತ ಹೇಳ್ತಿರ್ತಾರೆ. ಅಲ್ಲ ರೀ, ನಿಮಗೆ ನಾನು ನಿಮ್ಮ ಜೊತೆ ಬರೋದಕ್ಕೆ ಮುಂಚೆನೇ ಹೇಳಿದ್ದೆ, ನೀವು ಹೋಗ್ತಿರೋದು ನಾನು ನಿಮ್ಮನ್ನ ಮರ್ಯಾದೆ ಕಾಪಾಡೋದಕ್ಕೆ ಅಂತೇಳಿ. ನಾನು ಯಾಕೆ ನಿನ್ನ ಮರ್ಯಾದೆನ ಅತ್ತೆ ಮಾವನ ಜೊತೆ ತೆಗೀಲಿ, ಮಾವನಿಗೆ ಗೊತ್ತಾದರೆ ಅವ್ರು ತುಂಬ ನೊಂದ್ಕೊತಾರೆ. ಅವ್ರಿಗೆ ಏನಾದರೂ ಖುಷಿ ವಿಷಯ ಹೇಳಿ ಅವ್ರನ್ನ ಖುಷಿ ಪಡಿಸ್ಬೇಕು. ಈ ಥರ ದುಃಖದ ವಿಷಯ ಹೇಳಿದ್ರೆ ಅವ್ರು ತುಂಬ ನೊಂದ್ಕೊತಾರೆ. ನಾವು ಎಡವ್ಲಿ ಅಂತಲೇ ತುಂಬ ಜನ ಕಾಯ್ತಿರ್ತಾರೆ. ಅಂಥದ್ರಲ್ಲಿ ನೀವು ಇಂಥ ಕೆಲಸ ಎಲ್ಲ ಮಾಡ್ತಾರೆ. ನಾನು ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ, ದುಡ್ಡು ಕೊಡೋದಕ್ಕೆ ಮುಂಚೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಯಾಕೆ ಎತ್ತ ಅಂತ ಕೊಡ್ತಾ ಇದ್ದೀರಾ, ಯಾರಿಗೆ ಕೊಡ್ತಿದ್ದೀರಾ, ಯಾವ ವಿಷಯಕ್ಕೆ ಕೊಡ್ತಿದ್ದೀರಾ ಅಂತ ಪ್ರತಿಯೊಂದು ತಿಳ್ಕೊಂಡು ಕೊಡಿ ಅಂತ ನಿಮಗೆ 1000 ಸಲ ಹೇಳಿದ್ದೀನಿ. ಆದರೂ ನನ್ನ ಮಾತು ಕೇಳ್ದೇ ನನಗೆ ಗೊತ್ತಿಲ್ಲದೆ ದುಡ್ಡು ತೊಗೊಂಡೋಗಿ ಕೊಟ್ಟರಲ್ಲ, ಅದಕ್ಕೆ ನಿಮಗೆ ಆಗಬೇಕಾಗಿತ್ತೆ ಬಿಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆವಾಗ ಏನಾದರೂ ನಾನು ಕುಡಿದ್ಬಿಟ್ಟಿದ್ದಿದ್ರೆ ನಾನು ಅವ್ರಿಗೆ ಸರಿಯಾಗಿ ಬಾರಿಸ್ತಿದ್ದೆ ಅಂತೇಳಿ ಹೇಳ್ತಾ ಇರ್ತಾನೆ. ಹಾಂ ಇದನ್ನೆಲ್ಲ ಮಾಡೋಕ್ಕೆ ಚೆನ್ನಾಗಿದ್ದೀರಾ, ಇದನ್ನೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕು. ನಾನು ನಿಮ್ಗೆ ಅವತ್ತೇ ಹೇಳಿದ್ದೀನಿ, ಈ ದುಡ್ಡನ್ನ ನೀವು ಅವ್ರ ಅಕ್ಕನ ಮಗಳಿಗೆ ದುಡ್ಡು ಓದೋಕ್ಕೆ ಕೊಟ್ಟಿದ್ದಿದ್ರೆ ಅದಕ್ಕೊಂದು ಮರ್ಯಾದೆ ಇರ್ತಿತ್ತು. ಅವ್ರು ನಿನ್ನ ಲೈಫ್ ಲಾಂಗ್ ನೆನೆಸ್ಕೊಂಡಿದ್ರು. ಈ ಥರ ತಿರುಪೇಶೋಗಿ ಕೊಟ್ಬಿಟ್ಟು ನಿಮ್ಮ ಮರ್ಯಾದೆ ನೀವೇ ತಕ್ಕೊಂಡ್ರಿ ಅಂತೇಳಿ ಈ ಕಡೆ ಮೀನಾ ಹೇಳ್ತಾ ಇರ್ತಾಳೆ. ಏನು ಮಾಡೋದಕ್ಕಾಗಲ್ಲ ಬಿಡಿ, ಫ್ರೆಂಡ್ಶಿಪ್ ಅಂತ ಹೇಳಿ ಕೊಟ್ಟಿದ್ದೀರಾ, ಅದು ಅವರು ಉಳಿಸ್ಕೋಬೇಕಾಗಿತ್ತು. ಅವರು ಉಳಿಸ್ಕೊಳ್ದೇ ಈ ಥರ ಎಲ್ಲ ಆಯಿತು ಅಂತೇಳಿ ಅವಳು ಕೂಡ ಸಮಾಧಾನ ಮಾಡ್ತಿರ್ತಾಳೆ. ಇಲ್ಲ ಕಣೆ, ಹಿಂಗೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ, ಹಿಂಗಾಗುತ್ತೆ ಅಂತ ಗೊತ್ತಿದ್ದೆ ನಾನೇ ಕೊಡ್ತಿರ್ಲಿಲ್ಲ ಅಂತ ಹೇಳ್ತಾನೆ. ನಿಮಗೆ ನಾನು ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ, ನಿಮಗೆ ಗೊತ್ತಾದ ಮೇಲಿಂದ ನಿಮ್ಗೆ ಅರ್ಥ ಆಗೋದು, ಅದಕ್ಕೆ ನಾನು ಸುಮ್ಮನೆ ಇದ್ದಿದ್ದು. ಏನು ಮಾಡ್ತೀರಾ ಮಾಡಿ ಅಂತೇಳಿ. ಬಿಡಿ ಆಯಿತು, ಇವಾಗ ಆಗಿದ್ದಾಯಿತು, ಹೋಗಿ ರೆಸ್ಟ್ ಮಾಡಿ, ನಾನು ಹೋಗ್ಬಿಟ್ಟು ನಿಮಗೆ ಊಟ ಬಡಿಸ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಮೀನಾ ಕೂಡ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ರೋಡ್ ಸೈಡಲ್ಲಿ ಕಿಶನು ಮನೆ ಮುಂದೆ ಕ್ರಿಕೆಟ್ ಆಡ್ತಾ ಇರ್ತಾನೆ. ಮಕ್ಕಳ ಜೊತೆ ಎಲ್ಲ ಕ್ರಿಕೆಟ್ ಆಡ್ತಾ ಇರಬೇಕಾದ್ರೆ ಅಲ್ಲಿಂದ ಸೈಡಲ್ಲಿ ಒಬ್ಬರು ನಿಂತ್ಕೊಂಡು ನೋಡ್ತಾ ಇರ್ತಾರೆ ಕಿಶನ್ನ. ಅವನನ್ನು ಗುರಾಯಿಸ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಬಾಲ್ ಅವ್ರ ಹತ್ರ ಹೋಗುತ್ತೆ. ಬಾಪ ಇಲ್ಲಿ ನಿನ್ನ ಹೆಸರು ಏನು ಅಂತ ಹೇಳಿ ಅವರು ಕೇಳ್ತಿರ್ತಾರೆ. ನನ್ನ ಹೆಸರು ಕಿಶನ್ ಅಂತ ಹೇಳ್ತಾ ಇರ್ತಾನೆ. ಓ ಹೌದಾ, ನೀನು ತುಂಬ ಚೆನ್ನಾಗಿ ಕ್ರಿಕೆಟ್ ಆಡ್ತೀಯ ಅಂದಾಗ ನನಗೆ ತುಂಬ ಫೇವ್ರೇಟು ವಿರಾಟ್ ಕೊಹ್ಲಿ ಅಂದಾಗ, ಕ್ರಿಕೆಟ್ ಅಂದಮೇಲಿಂದ ಎಲ್ಲರೂ ಒಂದೇ ಅಪ್ಪ, ಆ ಥರ ಎಲ್ಲ ಹೇಳಬಾರ್ದು ಅಂತ ಹೇಳ್ಬಿಟ್ಟು ನಿನ್ನ ಜೊತೆ ಒಂದ್ಸಲ ಸೆಲ್ಫಿ ತೊಗೊತೀನಿ ಅಂತ ಹೇಳ್ಬಿಟ್ಟು ಅವನು ಕೂಡ ಅವ್ನ ಕಿಶನ್ ಜೊತೆ ಒಂದು ಸೆಲ್ಫಿ ತೊಗೊತಾನೆ. ಆಯಿತು ಹೋಗು ಅಂತೇಳಿ ಅವ್ನು ಕಳಿಸ್ಬಿಟ್ಟು, ಆದರೆ ಈ ಕಡೆ ಶೋರೂಮಲ್ಲಿ ಅವನನ್ನ ಜಿಮ್ಗೆ ಅಂತ ಹೇಳ್ಬಿಟ್ಟು ಅವನ ಜೊತೆ ಇರೋದಕ್ಕೆ ಅಂತ ಹೇಳ್ಬಿಟ್ಟು ಸೆಕ್ಯೂರಿಟಿ ಕರ್ಕೊಂಬಂದಿರ್ತಾರೆ. ಅವ್ನು ತುಂಬ ಮೊಟ್ಟೆ ಎಲ್ಲ ತಿಂತಾ ಇರ್ತಾನೆ, ತುಂಬ ಬಕಾಸೂರು ಥರ ತಿಂತಿರ್ಬೇಕಾದ್ರೆ ಈ ಕಡೆ ಬಗ್ ನೋಡ್ತಾ ಹೇಳ್ತಾ ಇರ್ತಾರೆ, ನೋಡು ರೋಹಿಣಿ ಅವ್ನು ಹೆಂಗೆ ತಿಂತಿದ್ದಾನೆ ಅಂತ ಹೇಳಿದಾಗ, ಮನೋಜ್ ಅವ್ನು ಇಷ್ಟೊಂದು ತಿಂತಿದ್ದಾನೆ, ನೀವು ದುಡಿಯೋದೆಲ್ಲ ಅರ್ಧ ಇವನಿಗೆ ಹೋಗುತ್ತೇನೋ ಅಂತ ಹೇಳಿ ಹೇಳ್ತಿರ್ತಾರೆ. ಅಯ್ಯೋ ನನಗೆ ಈ ಥರ ಎಲ್ಲ ಗೊತ್ತಿದ್ದಿದ್ರೆ ನಾನು ಇವನು ಸೇರಿಸ್ಕೊತಾನೇ ಇರಲಿಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಇದನ್ನೆಲ್ಲ ಕಂಡೀಷನಲ್ಲಾಗಿ ಅವ್ನು ಹೇಳಿದ್ದೆ ತಾನೇ ಮುಂಚೆನೇ, ಅದಕ್ಕೆ ತಾನೇ ನೀವು ಸೇರಿಸ್ಕೊಂಡಿದ್ದು ಅಂತ. ಇಷ್ಟೊಂದೆಲ್ಲ ತಿನ್ನೋದು ನೋಡಿದ್ರೆ ನಾನೇ ಇದನ್ನು ನನ್ನ ದುಡ್ಡಲ್ಲೇ ನಾನು ಇಷ್ಟೊಂದು ಹೊಟ್ಟೆ ತುಂಬ ತಿಂದಿರಲಿಲ್ಲ ರೋಹಿಣಿ. ಅವನು ಈ ಥರ ಎಲ್ಲ ಇನ್ನೂ ಮಾಂಸ ಅದು ಇದು ಅಂತ ಏನೇನೋ ಆರ್ಡರ್ ಮಾಡಿರ್ತಾನೆ. ಇದನ್ನೆಲ್ಲ ತಿನ್ನೋ ಬದಲು ನಾನೇ ತಿಂದು ನಾನೇ ಸ್ಟ್ರಾಂಗ್ ಆಗಿಬಿಟ್ಟಿದ್ರೆ ನಾನೇ ಕಾಪಾಡ್ಕೊಬೋದಿತ್ತು ಅಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಇವಾಗ ಏನು ಮಾಡೋದಕ್ಕಾಗಲ್ಲ ಬಿಡಿ, ಅವ್ನು ಇವಾಗ ಹೆಂಗಿದ್ರು ಕೆಲ್ಸಕ್ಕೆ ಸೇರ್ಕೊಂಡಿದ್ದಾನೆ, ಕೆಲಸ ಅವ್ನು ಮಾಡ್ಕೊತಾನೆ, ನೀವು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ. ಅಲ್ಲಿರೋ ಕೆಲಸವರು ಯಾರು ಕೆಲಸ ಮಾಡ್ತೀರೋ ಅವ್ರಿಗೆ ಸ್ವಲ್ಪ ಹೋಗಿ ಹೇಳಿ, ಅವಾಗೆಲ್ಲ ಸರಿ ಆಗುತ್ತೆ ಅಂತೇಳಿ ಹೇಳ್ತಿರ್ತಾರೆ. ಸರಿ ಆಯಿತು, ನೀನು ಹೇಳಿದ್ದೆ ಕರೆಕ್ಟು, ನಾನು ಇವ್ರನ್ನ ನೋಡ್ಕೊಂಡು ನಿಂತ್ಕೊಂಡೆ, ನಮ್ಮ ದುಡಿಮೆ ಅಂತೂ ಆಗಲ್ಲ ಅಂತೇಳಿ ಅವಳು ಕೂಡ ಅಲ್ಲಿಂದ ಹೋದಾಗ ಅವಳಿಗೆ ಟಕ್ಕಂತ ಅವಳಿಗೊಂದು ಮೆಸೇಜ್ ಬರುತ್ತೆ. ಯಾರು ಏನು ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅವಳು ಕೂಡ ಓಪನ್ ಮಾಡಿದಾಗ ಅವ್ನು ಆವಾಗಲೂ ಒಂದು ಸೆಲ್ಫಿ ತೊಗೊಂಡಿರ್ತಾನಲ್ಲ, ಅದನ್ನು ಇವಳಿಗೆ ವಾಟ್ಸಪ್ ಮಾಡಿರ್ತಾರೆ. ಅದಕ್ಕೆ ತಕ್ಕಂತೆ ಅವಳು ನೋಡಿ ಅವಳು ತುಂಬ ಶಾಕ್ ಆಗುತ್ತೆ. ಯಾರು ಏನು ಅಂತ ಕೇಳೋದಕ್ಕೆ ಅಂತೇಳಿ ಫೋನ್ ಮಾಡಿದಾಗ, ಏನು ಬೇಕಿತ್ತು ನಿನಗೆ, ಯಾಕೆ ನನ್ನ ಮಗನ ಫೋಟೋ ತಗೋ ಕಳಿಸಿದೆ ಅಂತ, ಸೇಮ್ ಮಗ ನಿನ್ನ ಥರನೇ ಇದ್ದಾನೆ ಕಡೆ ಅಂತೇಳಿ ಹೇಳ್ತಿರ್ತಾರೆ.
ಅಲ್ಲ ನಿನಗೆ ಬುದ್ಧಿ ಬಂದಿಲ್ವಾ ಇನ್ನೂ ಅಂತ ಕೇಳಿದಾಗ ನಾನು ಸ್ವಲ್ಪ ದಿನ ಸ್ವಲ್ಪ ಗೊತ್ತಿಲ್ಲದೆ ನಾನು ಜೈಲಿಗೆ ಹೋಗ್ಬಿಟ್ಟಿದ್ದೆ, ಸ್ವಲ್ಪ 2 ಕೇಸಲ್ಲಿ ಫಿಟ್ ಆಗಿಬಿಟ್ಟಿದ್ದೆ, ಇವಾಗ ಜೈಲಿಂದ ರಿಲೀಸ್ ಆಗಿ ಬಂದಿದ್ದೀನಿ ಅಂತೇಳಿ ಹೇಳ್ತಿರ್ತಾರೆ. ನಿನಗೆ ನಾನು ಒಂದು ಕೆಲಸ ಹೇಳ್ತಿದ್ದೀನಿ, ನಾಳೆ 5 ಗಂಟೆಗೆ ನಿಂಗೆ ಲೊಕೇಶನ್ ಕಳಿಸ್ತೀನಿ, ಆ ಲೊಕೇಶನ್ಗೆ ನೀನು ಬಂದಿಲ್ಲ ಅಂದರೆ ನಿನ್ನ ಮಗನ ನಾನು ಎತ್ತಾಕೊಂಡು ಹೋಗ್ತೀನಿ ಇವಾಗ ಅಂತೇಳಿ ಹೇಳ್ತಾ ಇರ್ತಾಳೆ. ನಾನು ಎಂದಕ್ಕೆ ಲೊಕೇಶನ್ಗೆ ಬರಬೇಕಂತ ಹೇಳಿದಾಗ ನೀನು ಆ ಲೊಕೇಶನ್ಗೆ ಬಾ, ನಿನಗೇನು ಎತ್ತ ಅಂತ ನಿಂಗೆ ಅಲ್ಲೇ ಬಂದು ಹೇಳ್ತೀನಿ ಅಂತ ಹೇಳ್ತಿರ್ತಾಳೆ. ನಿನಗೂ ಮುಂಚೆ ನಿನ್ನ ಗಂಡಗೆ 2 ಲೆಟರ್ ಕಳಿಸಿದ್ವಿ ಗೊತ್ತಾ, ಆ ಲೆಟರ್ ಕಳಿಸಿರೋದು ನಾನೇ ಅಂತೇಳಿ ಹೇಳ್ತಾನೆ. ನೀನು ಕಳಿಸಿದ್ದ ಆ ಲೆಟರ್ ಏನಕ್ಕೆ ಆ ಥರ ಲೆಟರ್ ಎಲ್ಲ ಕಳಿಸಿದ್ದೆ ಅಂತ ಕೇಳಿದಾಗ ಅದೆಲ್ಲ ನಿನಗೆ ಹೇಳ್ಬೇಕಂದ್ರೆ ನಾಳೆ 5 ಗಂಟೆಗೆ ನೀನು ಆ ಲೊಕೇಶನ್ಗೆ ಬಾ ಸಾಕು ಅಂತ ಹೇಳಿದಾಗ ಇವಳಿಗೆ ತುಂಬ ಶಾಕ್ ಆಗುತ್ತೆ, ಗಾಬರಿ ಆಗ್ತಾ ಇರುತ್ತೆ. ಅದೇ ಏನು ಮಾಡಬೇಕಂತ ಗೊತ್ತಾಗ್ತಿರಲ್ಲ. ಈ ಕಡೆ ಮೆಕ್ಯಾನಿಕಲ್ ಶಾಪಲ್ಲಿ ಎಲ್ಲರೂ ಕೂಡ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ನಿನ್ನ ಮರ್ಯಾದೆ ಹೊರ್ಟೋಯ್ತು ಸೂರ್ಯ, ನಿನ್ನ ಮರ್ಯಾದೆ ಚೇತನ್ ಮರ್ಯಾದೆ ಎಲ್ಲ ಹೊರ್ಟೋಯ್ತು. ನಾವು ಕುಡ್ದಿರ್ಲಿಲ್ಲ ಅಂತಂದರೆ ಇಷ್ಟೊತ್ತಿಗೆ ಅವ್ನು ಏನು ಎತ್ತ ಅಂತ ಏನು ವಿಚಾರಿಸ್ತಾನೆ, ಅವ್ನಿಗೆ ಚೆನ್ನಾಗಿ ನಾವೇ ಬಾರಿಸ್ಬೋದಿತ್ತು. ಮನೆ ಫ್ಯಾಮಿಲಿ ಫಂಕ್ಷನ್ ಹೆಂಗೆ ಮಾಡೋಕ್ಕಾಗುತ್ತೆ ಹೇಳು ಅಂತ ಅಲ್ಲಿರೋರೆಲ್ಲ ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ಅದೇ ಟೈಮಿಗೆ ಚೇತ ಬರ್ತಾನೆ. ನೀನು ತುಂಬ ಥ್ಯಾಂಕ್ಸ್ ಕೊಡೋ, ನೀನು ನನಗೆ ದುಡ್ಡು ಕೊಟ್ಟು ಹೆಲ್ಪ್ ಮಾಡಿದ್ದಕ್ಕೆ. ನಿನ್ನ ಮರ್ಯಾದೆ ಹೋಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ, ಈ ಥರ ಎಲ್ಲ ಆಗತ್ತಂತ ನನಗೆ ಗೊತ್ತಿರಲಿಲ್ಲ. ಅವ್ರು ಯಾರೋ ಮಾಡಿದ್ರು ಅನ್ನೋ ಇದಕ್ಕೆ ಶೋಕಿಗೋಸ್ಕರ ನಾನು ಮಾಡಬೇಕು ಅಂತ ಆ ದ್ವೇಷದಿಂದ ಮಾಡಿದೆ. ನಮ್ಮ ಅಕ್ಕ ಹೇಳಿದ್ಲು ಕಣೋ, ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡ, ನಿಂದು ಎಷ್ಟು ಕೈಯಲ್ಲಾಗುತ್ತೆ ಅಷ್ಟು ಮಾಡು ಅಂತ ಹೇಳಿದ್ರು. ಇಲ್ಲ ಮಾಡಲೇಬೇಡ ಅಂತಲೂ ಹೇಳಿದ್ರು. ಬಟ್ ಅವ್ನು ಮಾಡಿದ್ನಲ್ಲ ಅನ್ನೋ ದ್ವೇಷಕ್ಕೆ, ನಮ್ಮ ದೊಡ್ಡಪ್ಪನ ಮಗ ಮಾಡ್ದ ಅನ್ನೋ ದ್ವೇಷಕ್ಕೆ ನಾನು ಮಾಡಬೇಕನ್ನ ಅಂದ್ಕೊಂಡು ಬಂದೆ. ಆದರೆ ನಿನ್ನ ಮರ್ಯಾದೆ ಹಿಂಗೆಲ್ಲ ಹೋಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಿಂಗೆ ಈ ಥರ ಎಲ್ಲ ಆಗುತ್ತೆ ಅಂತ ಗೊತ್ತಿದ್ದರೆ ನಾನು ನಿಜವಾಗ್ಲೂ ಮಾಡ್ತಿರ್ಲಿಲ್ಲ ಕಣೋ ಅಂತ ಹೇಳಿ ಚೇತನ್ ತುಂಬ ಫೀಲ್ ಮಾಡ್ಕೊಂಡು ಹೇಳ್ತಾ ಇರ್ತಾನೆ. ಅದಕ್ಕೆ ಕಣೋ ನಿನಗೆ ದುಡ್ಡು ಕೊಟ್ಟಿದ್ದು ನಿನ್ನ ಹೆಂಡತಿ ಹೇಳಿದ್ಲಲ್ಲ ಅದು ನಿಜನೇ ಕಣೋ, ನಿನ್ನ ಹೆಂಡತಿ ಮಾತು ಕೇಳು, ಅದು ತುಂಬ ಸ್ಟ್ರಾಂಗ್ ಇದ್ದಾರೆ. ಆಮೇಲೆ ಅವ್ರು ಹೇಳಿದ ಮಾತು ಕೇಳಿದ್ರೆ ನೀನು ಸ್ವಲ್ಪ ಉದ್ಧಾರ ಆಗ್ತೀಯ ಅಂತೇಳಿ ಹೇಳಿದಾಗ, ತಗೋ ಇದು ಮೂವಿಗೆ ಬಂದಿದ್ದು ದುಡ್ಡು ಇವಾಗ ನಿನಗೆ ಕೊಡ್ತೀನಿ ಅಂತ ಹೇಳಿದೆ. ಏನಕ್ಕೆ ಇದನ್ನು ನನಗೆ ಕೊಡ್ತಾ ಇದೆಯಾ ಅಂತ ಸೂರ್ಯ ಕೇಳ್ತಿರ್ಬೇಕಾದ್ರೆ, ಇಲ್ಲ ಕಣೋ ನೀನು ನನ್ನ ನಂಬಿ 1 ಲಕ್ಷ ಕೊಟ್ಟಿದ್ದೆ, ಅದನ್ನು ತೀರಿಸ್ತೀನೋ ಇಲ್ವೋ ಅದು ನನಗೆ ಗೊತ್ತಿಲ್ಲ, ಈ ಮೂವಿ ದುಡ್ಡಲ್ಲಿ ಎಷ್ಟು ಬಂದಿದೆ ಅಷ್ಟು ನೀನು ತಗೋ, ಇನ್ನೂ ಮಿಕ್ಕಿದ ಕಮ್ಮಿ ಬಂದಿದ್ರೆ ಹೇಳೋದು ನಾನು ನಿನಗೆ ಕೊಡ್ತೀನಿ ಅಂತೇಳಿ ಹೇಳ್ತಾ ಇರ್ತಾನೆ. ಇಲ್ಲ ಕಣೋ ನನಗೆ ಬೇಡ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ನೀನು ತೊಗೊಳ್ಳೇಬೇಕು ಅಂತ ಹೇಳ್ತಾನೆ. ಇದು ಸರಿ ಕಣೋ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ಅವನು ಕೂಡ ತಪ್ಕೊತಾನೆ. ನಿನಗೇನೋ ದುಡ್ಡು ಬೇಕಿದ್ರು ನನಗೆ ಕೇಳು ಅಂತ ಹೇಳಿದಾಗ, ಈ ಕಡೆ ಮೀನು ಮನೇಲಿ ಕುತ್ಕೊಂಡು ಹೂ ಕಟ್ತಿರ್ಬೇಕಾದ್ರೆ ಅವ್ನು ಮೂವಿ ಕವರ್ ತೊಗೊಂಡು ಬಂದು ಅವಳ ರೂಮ್ ಮೇಲೆ ಹಾಕಿ ಇದು ಬೆಡ್ ಮೇಲೆ ಹಾಕ್ತಾರೆ. ಏನು ಇಷ್ಟೊಂದು ಮೂವಿ ಕವರ್ ಎಲ್ಲಿಂದ ತಂದ್ರಿ ಅಂತ ಕೇಳಿದಾಗ, ನನ್ನ ಫ್ರೆಂಡ್ ಬಗ್ಗೆ ಅಷ್ಟೆಲ್ಲ ಮಾತಾಡ್ದ ನೋಡು, ಅವ್ನು 1 ಲಕ್ಷ ಕೊಟ್ಟ ಅಂತ ಹೇಳಿದಾಗ ಅದಕ್ಕೆ ಮೂವಿ ಬಂದಿರೋ ದುಡ್ಡೆಲ್ಲ ತೊಗೊಂಡು ಬಂದು ನನಗೆ ಕೊಟ್ಟಿದ್ದಾನೆ, ಇದ್ರಲ್ಲಿ ಕಮ್ಮಿ ಇದ್ದರೆ ಹೇಳೋ ಅವ್ನು ಕೊಡ್ತಾನೆ, ಜಾಸ್ತಿ ಇದ್ದರೆ ಅವನಿಗೆ ಕೊಟ್ಬಿಡೋಣ ವಾಪಸ್ಸು ಅಂತ ಹೇಳ್ತಿರ್ಬೇಕಾದ್ರೆ, ನನಗೆ ದುಡ್ಡು ಬೇಕು ಅಂತ ನನಗೆ ಮಾತಾಡಲಿಲ್ಲ ಅಂತ ಹೇಳ್ತಾ ಇರ್ತಾಳೆ. ನೀನು ಮಾತಾಡಲಿಲ್ಲ ಸರಿ, ನನಗೆ ನೀನು ಎಲ್ಲಿ ಮನೋಜಂಗೆ ಕಂಪೇರ್ ಮಾಡಿ ನನಗೆ ಮಾತಾಡಿದೆ ನೋಡಿ, ನನಗೆ ಅದಕ್ಕೆ ತುಂಬ ಬೇಜಾರಾಗಿತ್ತು. ಅವನು ಗೊತ್ತಿಲ್ಲದೇ 22 ಲಕ್ಷ ತೊಗೊಂಡೋಗಿ ಅದು ಯಾವಳಿಗೋ ಸುರಿದ್ಬಿಟ್ಟು ಅಪ್ಪನ ಮರ್ಯಾದೆ ತೆಗ್ದು ಹೋದ ಅಂಥದ್ರಲ್ಲಿ ಅವನು ನನ್ನನ್ನು ಕಂಪೇರ್ ಮಾಡಿ ಹೇಳ್ದೆ ಗೊತ್ತಾ, ನನ್ನ ಫ್ರೆಂಡು ನನ್ನ ಮರ್ಯಾದೆ ಎಲ್ಲಿ ನಿನ್ನ ಹತ್ರ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅವನಿಗೆ ಬಂದಿರೋ ಮೂವಿ ದುಡ್ಡು ಅವ್ರ ಅಪ್ಪ ಅಮ್ಮಂಗೂ ಕೊಡಿದ್ರೆ ನನಗೆ ತೊಗೊಂಡು ಬಂದು ಕೊಟ್ಟಿದ್ದಾನೆ. ಅಂಥದ್ದಲ್ಲಿ ಆ ಫ್ರೆಂಡ್ಶಿಪ್ ಬಗ್ಗೆ ಎಲ್ಲ ಮಾತಾಡ್ಬಿಟ್ಟೆ ಅಲ್ವಾ ನೀನು ಗೊತ್ತಿಲ್ಲದೇ ಅಂತ ಹೇಳಿ ಈ ಕಡೆ ಮನೋಜ್ ಈ ಕಡೆ ಸೂರ್ಯ ಕೂಡ ಮೀನಂಗೆ ಹೇಳ್ತಿರ್ತಾರೆ. ಇಲ್ಲ ರೀ ನನ್ನ ಹತ್ರ ಮೂವಿ ದುಡ್ಡು ಬರಬೇಕು, ದುಡ್ಡು ಕೊಟ್ಟರೆ ಅನ್ನೋ ಇದಕ್ಕೆ ನಾನು ಮಾತಾಡಲಿಲ್ಲ, ಯಾಕೆ ಏನು ಎತ್ತ ಅಂತ ಕೇಳಿ ವಿಚಾರಿಸಿ ನೀವು ಕೊಡಬೇಕಿತ್ತು ಅಂತೇಳಿ ಹೇಳ್ತಿರ್ತಾಳೆ. ಆ ಇದಕ್ಕೋಸ್ಕರ ನನಗೆ ಗೊತ್ತಿಲ್ಲದೆ ನನಗೆ ದುಡ್ಡು ತೆಗೆದುಬಿಟ್ಟು ಕೊಟ್ಟಲ್ಲ, ಆ ಇದಕ್ಕೋಸ್ಕರ ನಾನು ಮಾತಾಡ್ದೆ ಹೊತ್ತು ಬೇರೆ ಇನ್ಯಾವ ಇಂಟೆನ್ಷನ್ ಇಟ್ಕೊಂಡು ನಾನು ಮಾತಾಡಲಿಲ್ಲ ಅಂತೇಳಿ ಅವಳು ಕೂಡ ಹೇಳ್ತಾ ಇರ್ತಾಳೆ. ಇವಾಗ ಆಗಿದ್ದಾಯ್ತು ಬಿಡು ಅಂತೇಳಿ ಅವನು ಕೂಡ ಹೇಳ್ತಾ ಇರ್ತಾನೆ. ರೀ ನಾನು ಹೂ ಕೊಟ್ಟೋಕ್ಕೆ ಅಂತ ಹೋದಾಗ ಮೇಸ್ತ್ರಿ ಸಿಕ್ಕಿದ್ದ ಅಂತ ಹೇಳ್ತಾಳೆ. ಅದಕ್ಕೇನು ಅಂತ ಕೇಳಿದಾಗ ಮೇಸ್ತ್ರಿ ದುಡ್ಡು ಅರೇಂಜ್ ಆಯ್ತು ಅಂತ ಕೇಳಿದಾಗ, ಇಲ್ಲ ಅರೇಂಜ್ ಮಾಡಿದಾಗ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದೆ ಅಂತ ಹೇಳ್ತಾಳೆ. ಸರಿ ಆಯ್ತು ಹೇಳಿದ್ದೆಲ್ಲ ಬಿಡು ಅಂತೇಳಿ ಅವನು ಅಲ್ಲಿಂದ ಹೊರಟೋಗ್ತಾರೆ. ಇವತ್ತಿನ ಸಂಚಿಕೆಗೆ ಮುಗ್ತಾ ಇತ್ತು. ನಾಳಿನ ಸಂಚಿಕೆಯಲ್ಲಿ ಏನಾಯಿತು ಅಂತೇಳಿ ಅವ್ರಿಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.